ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪಿಡಿಒ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರ. ನಿಮ್ಗೆ ಗೊತ್ತಿದೆ, ಈಗ ಆಲ್ರೆಡಿ HK 1/3 ಲಿಸ್ಟು ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿದೆ. ಅಂದ್ರೆ ಲಿಸ್ಟ್ ಕಳಿಸಿದ್ದಾರೆ, ಇನ್ನೇನು ಆಯ್ಕೆ ಪಟ್ಟಿ 1/3 ಲಿಸ್ಟ್ ಪ್ರಕಟ ಮಾಡೋದು ಬಾಕಿ ಇದೆ. ಬಟ್ ನಾನ್ HK ಇನ್ನೂ ಕೂಡ ಪ್ರಕಟ ಆಗಿಲ್ಲ. HK ಆದ್ಮೇಲೆ ನಾನ್ HK ಲಿಸ್ಟ್ ಬಿಡ್ತಾರೆ. ಸೊ ಅದು ಕ್ಲಿಯರ್. KPSC ಯ ಫಲಿತಾಂಶಗಳ ವಿಚಾರದಲ್ಲಿ ನಾವು ಇವತ್ತು ರಿಸಲ್ಟ್ ಬರುತ್ತೆ, ನಾಳೆ ಬರುತ್ತೆ, ಇವತ್ತೇ ಖಚಿತವಾಗಿ ಬರುತ್ತೆ ಅಂತ ಯಾವತ್ತು ಹೇಳಕ್ಕಾಗಲ್ಲ. KPSC ಇತಿಹಾಸದಲ್ಲಿ ಫಲಿತಾಂಶ, ಪರೀಕ್ಷೆ ಮತ್ತು ಅವರ ಕೆಲವೊಂದಿಷ್ಟು ವ್ಯವಹಾರಗಳನ್ನ ನಾವು ನಿಗದಿತ ದಿನಾಂಕದಂದು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಬ್ಯೂಟಿ ಆಫ್ KPSC. ಸೊ ಅದಕ್ಕೆ ಫಲಿತಾಂಶದ ಬಗ್ಗೆ ನಿರೀಕ್ಷೆ ಇರಲಿ, ಬಂದೇ ಬರುತ್ತೆ. ಅಂಡ್ PDO ಹುದ್ದೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೆಡ್. ತುಂಬಾ ಜನರಿಗೆ ಆಲ್ರೆಡಿ ಡ್ರೀಮ್ ಜಾಬ್. ತುಂಬಾ ಜನ ಕನ್ಸ್ ಕಾಣ್ತಾ ಇದಾರೆ, ಒಳ್ಳೆ ಸ್ಕೋರ್ ಮಾಡ್ಕೊಂಡು ಆಯ್ಕೆ ಪಟ್ಟಿ ಬಂದ ನಂತರ ನಾವು ಈ ಹುದ್ದೆಗೆ ಹೋಗ್ತೀವಿ ಅನ್ನೋ ಒಂದು ಆಸೆಯಲ್ಲಿ ಇದ್ದೀರಾ. ನಿಮ್ಮೆಲ್ಲರ ಒಂದು ಆಸೆ ಬಯಕೆಗಳು ಈಡೇರ್ಲಿ, ನಿಮ್ಗೆ ಆ ಹುದ್ದೆ ಸಿಗ್ಲಿ ಅಂತ ಕೇಳ್ಕೊಳ್ತಾ, PDO ಹುದ್ದೆ ಬಗ್ಗೆ ನಿಮ್ಗೆ ಗೊತ್ತಾ ಇದೆ, ಪ್ರತಿ ಊರಲ್ಲೂ ಕೂಡ ಗ್ರಾಮ ಪಂಚಾಯತಿಗಳು ಇರುತ್ತೆ. ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಕರಿತೀವಿ ಈ ಒಂದು PDO. ಪ್ರತಿ ಹಳ್ಳಿಗಳಲ್ಲೂ ಕೂಡ PDOಗಳು ಇದ್ದೇ ಇರ್ತಾರೆ. ಒಂದಲ್ಲ ಒಂದ್ಸಲ ನೀವು ಅವರ ಕಾರ್ಯ ನಿರ್ವಹಣೆಯನ್ನ ನೋಡಿರ್ತೀರ, ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಮಾಡೇ ಇರ್ತೀರ. ಸೊ ಒಂದು ಗ್ರಾಮ ಮಟ್ಟದಲ್ಲಿ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ತೆರಿಗೆ ವಸೂಲಾತಿ ಆಗಿರ್ಬೋದು, ಒಂದು ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳು, ಕಾರ್ಯನಿರ್ವಹಣೆ ಆಗಿರ್ಬೋದು, ಮತ್ತು ಆ ಸರ್ಕಾರದ ಯೋಜನೆಗಳು ಏನೆಲ್ಲ ಗ್ರಾಮಗಳಿಗೆ ಬರುತ್ತೆ, ಮೀನ್ಸ್ ಒಟ್ಟಿನಲ್ಲಿ ಸರ್ಕಾರಿ ಯೋಜನೆಗಳನ್ನ ಗ್ರಾಮೀಣ ಮಟ್ಟದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಇರುವಂತ ಒಬ್ಬ ಅಧಿಕಾರಿ ಅಂತ ಹೇಳ್ಬೋದು. ಸೊ ಕೆಲವರು ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ, ಕೆಲವರು ಭ್ರಷ್ಟಾತಿ ಕೆಲಸ ಮಾಡಿ ಲೂಟಿ ಹೊಡ್ಕೊಂಡು ಹೋಗ್ತಾರಂತವೆಲ್ಲ ಕಾಮನ್, ಅದು ನೋಡಿದೀವಿ. ಯಾಕಂದ್ರೆ ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು 2-3 ವರ್ಷಗಳಿಂದ ಕಂಟಿನ್ಯೂ ಆಗಿ PDOಗಳ ಸಸ್ಪೆಂಡ್ ಗಳನ್ನ ಮಾಡಿದ್ರು. ಅದು ಯಾಕೆ ಅಂತಂದ್ರೆ ಅದೆಲ್ಲ ಹೋರಾಟ ಎಲ್ಲ ಆಗಿತ್ತು. ದೊಡ್ಡ ಮಟ್ಟದ ಹಗರಣವನ್ನು ಮಾಡಿದ್ರು ಅವ್ರು ಪಂಚಾಯತ್ ವ್ಯಾಪ್ತಿಗಳಲ್ಲಿ. ಈ ನರೇಗಾ ಯೋಜನೆ ಬರೋದು ಮತ್ತೆ ನಿರಾಶ್ರಿತರ ಒಂದು ಹಣ ಬರುವಂತದ್ದು ಎಲ್ಲವನ್ನು ಲೂಟಿ ಹೊಡೆದಿದ್ರು. ಯಾಕಂತ ಕಚಡ ಕೆಲಸ ಮಾಡಕ್ಕೆ ಯಾಕೆ ಈ ಹುದ್ದೆಗಳಿಗೆ ಬರ್ತಾರೋ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿದ್ರೆ ಸರ್ಕಾರಿ ಹುದ್ದೆಯನ್ನು ಆಯ್ಕೆ ಮಾಡ್ಕೋಬೇಕಿಲ್ಲ, ಬಿಸ್ನೆಸ್ ಮಾಡಿ ಸಾವಿರಾರು ಕೋಟಿ ಆಸ್ತಿ ಮಾಡಿ ನಿಮ್ನ ಯಾರು ಕೇಳಲ್ಲ. ಜನರ ಸೇವೆಗಂತ ಇರೋ ಹುದ್ದೆಗಳನ್ನ ನಿಮ್ಮ ವೈಯಕ್ತಿಕ ಬದುಕಿನ ಆಡಂಬರ, ವೈಭವೋಪೇತ ಜೀವನ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ಅದರಂತ ದೊಡ್ಡ ತಪ್ಪು ಮತ್ತೆ ಯಾವುದು ಇಲ್ಲ. ಸೊ ಬಟ್ ನಾವ್ ಹೇಳ್ಬೋದು ಇದನ್ನೆಲ್ಲ, ಆದ್ರೆ ಅದನ್ನ ಯಾರು ಕೇಳೋಕ್ ರೆಡಿ ಇರಲ್ಲ. ಹಣದ ಆಸೆ ಯಾರನ್ನು ಬಿಡೋದೇ ಇಲ್ಲ. ಸೊ ಅಷ್ಟು. ಅಂಡ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಆಯ್ಕೆ ಆದ್ಮೇಲೆ ನಿಮ್ಗೆ ತರಬೇತಿ ಇರುತ್ತಾ? ತುಂಬಾ ಜನ ಕೇಳಿದ್ರಿ ಇದನ್ನ. 2-3 ತಿಂಗಳಿರುತ್ತೆ. ಮೈಸೂರು ಅಥವಾ ಗದಗ 2 ಕಡೆ ಕೇಂದ್ರಗಳಿದೆ, ತರಬೇತಿ ಕೇಂದ್ರ PDOಗಳಿಗೆ. ಸೊ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಇರುತ್ತೆ. ಅದಾದ್ಮೇಲೆ ಸ್ಯಾಲರಿ ಎಷ್ಟಿರುತ್ತೆ ಅಂತೆಲ್ಲ ತುಂಬಾ ಜನ ಕೇಳಿದ್ರಿ. ಬೇಸಿಕ್ ಪೇ ನಿಮ್ಗೆ 39,700 ಇಂದ ಶುರುವಾಗಿ 70,850 ಅಪ್ ಟು 39,000ದಿಂದ 70,000ವರೆಗೂ ಗರಿಷ್ಠ ವೇತನ ನಿಮ್ಗೆ ಇರುವಂತದ್ದು. ಅದು 6ನೇ ವೇತನ. ಸೊ ಇಷ್ಟು PDO ಇರುವಂತದ್ದು. ಅಂಡ್ ಅದರ ಜೊತೆ ನಿಮ್ಗೆ ಟ್ರಾವೆಲಿಂಗ್ ಅಲವೆನ್ಸಸ್, ಹೌಸ್ ರೆಂಟಲ್ ಅಲವೆನ್ಸಸ್, ಡೈಲಿ ಅಲವೆನ್ಸಸ್ ಅಂತ ರೀತಿ ಹಲವಾರು ಸರ್ಕಾರಿ ಹುದ್ದೆಗಳಲ್ಲಿ ಭತ್ಯೆಗಳಿಗೆ ಏನ್ ಕಮ್ಮಿ ಇರಲ್ಲ. ಅದು ಸ್ಯಾಲರಿಗಿಂತ ಡಬಲ್ ಆಗಿ ನಿಮ್ಗೆ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಏನು ನೋ ವರಿ. ಅಂಡ್ ಇದೆಲ್ಲದರ ಜೊತೆ ಒಂದು ಇಂಪಾರ್ಟೆಂಟ್ ಒತ್ತಡ. ಈ ಕೆಲಸದಲ್ಲಿ ಒತ್ತಡಕ್ಕೆ ಯಾವುದೇ ಬರ ಇರಲ್ಲ. ಬಿಕಾಸ್ ಯಾವುದೇ ಒಂದು ಹುದ್ದೆಗೆ ಹೋದ್ರು, ಕೆಲವರು ಹೇಳಿದ್ರು ನನಗೆ, ಈ PSI ಕೆಲಸ ಮಾಡೋದೇನು PDO ಕೆಲಸ ಒಂದೇ, ಸೇಮ್ ಆಸ್ ಇಟ್ ಈಸ್. ಬಿಕಾಸ್ ಒಂದು ಗ್ರಾಮ ವ್ಯಾಪ್ತಿಯಲ್ಲಿ ಆ ಒಂದು ಜನರನ್ನ, ಅಲ್ಲಿನ ಅಧ್ಯಕ್ಷರು, ಸದಸ್ಯರು, ಅವರ ಒತ್ತಡಗಳು, ರಾಜಕೀಯ ಪ್ರಭಾವಗಳು ಎಲ್ಲವನ್ನ ಸಹಿಸ್ಕೊಳ್ಬೇಕು. ನೀವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮ ಪಂಚಾಯತಿಗಳಿಗೆ ಬಂದ್ರೆ ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಯಾರು ಬೆಲೆ ಕೊಡಲ್ಲ. ಹಂಗ್ ವರ್ತನೆ ಮಾಡ್ತಾರೆ ಜನ. ಎಷ್ಟೋ ಸಲ ಚಪ್ಪಲಿ ತಗೊಂಡೆಲ್ಲ ಹೊಡೆದಾಡಿದ್ದಾರೆ ಪಂಚಾಯತ್ ಅಭಿವೃದ್ಧಿ PDO ಜೊತೆ. ಅಂತಂತ ಘಟನೆಗಳನ್ನ ನಾನು ಕಣ್ಣಾರೆ ನಾನ್ ನೋಡಿದ್ದೀನಿ. ಅದಕ್ಕೆ ತುಂಬಾ ರಫ್ ಅಂಡ್ ಟಫ್ ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಹುದ್ದೆನ ಚೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗಿಂತ ಪುರುಷ ಅಭ್ಯರ್ಥಿಗಳು ತುಂಬಾ ಫಿಟ್ ಇದಕ್ಕೆ. ಪುರುಷ ಅಭ್ಯರ್ಥಿಗಳಾದ್ರೆ ಏನೋ ಒಂದು ಧೈರ್ಯವಾಗಿ ಎದುರಿಸಬಹುದು. ಮಹಿಳೆಯರು ತುಂಬಾ ಸೂಕ್ಷ್ಮ, ಮೃದು ಸ್ವಭಾವದವರಾದ್ರೆ ತುಂಬಾ ಕಷ್ಟ ಈ ಹುದ್ದೆಯನ್ನು ನಿರ್ವಹಣೆ ಮಾಡೋದು. ಕೆಲವರು ಏನ್ ಮಾಡ್ತಾರೆ, ಅಲ್ಲಿ ಒತ್ತಡ ಬಂದ್ರೆ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ. ತುಂಬಾ ಕಷ್ಟ ಇರುತ್ತೆ ಆ ಒಂದು ಹುದ್ದೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಆದ್ರೂ ನಾನು ನಿರ್ವಹಣೆ ಮಾಡ್ತೀನಿ, ಗಟ್ಟಿ ಮನಸ್ಸಿಂದ ಬದಲಾವಣೆ ಮಾಡ್ತೀನಿ ಅನ್ನೋದು ನಿಂತ್ಕೊಂಡು ಕೆಲಸ ಮಾಡ್ಬೋದು, ಅದ್ರಲ್ಲಿ ಡೌಟ್ ಇಲ್ಲ. ಯಾಕೆ ಅಂತಂದ್ರೆ ಗ್ರಾಮ ಮಟ್ಟದಲ್ಲಿ ಈ ರಾಜಕೀಯ ಒತ್ತಡಗಳು ತುಂಬಾ ಇರುತ್ತೆ. ಲೋಕಲ್ ಪಾಲಿಟಿಕ್ಸ್ ಅಂಡ್ ಅಲ್ಲಿನ ಅಧ್ಯಕ್ಷರು, ಸದಸ್ಯರು, ಜನಗಳು ನೇರವಾಗಿ ಪಂಚಾಯತಿಗೆ ಬರ್ತಿರ್ತಾರೆ ಎಲ್ಲ ಕೆಲಸಗಳಿಗೆ. ಈ ನರೇಗಾ ಯೋಜನೆ ಆಗಿರ್ಬೋದು, ಕೆಲವೊಂದಿಷ್ಟು ಯೋಜನೆಗಳ ಹಣ ಸ್ಯಾಂಕ್ಷನ್ ಮೊದಲಾದವೆಲ್ಲವೂ ಕೂಡ ನಿಮ್ ಕೈಲಿರುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳಿಗೆ ಮಾಸಿಕ ವರದಿಗಳನ್ನ ಒಪ್ಪಿಸ್ಬೇಕು ನೀವು. ಪ್ರತಿಯೊಂದು ಕೂಡ ಇರುತ್ತೆ. ಅಂಡ್ ಇದರಲ್ಲಿ ಪ್ರಮೋಷನ್ ಕೂಡ ಇದೆ. 5 to 8 years ಆದ್ಮೇಲೆ ನಿಮ್ಗೆ EO ಅಂತೇಳಿ
ಪ್ರಮೋಷನ್ ಸಿಗುತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ. ಅದಾದ್ಮೇಲೆ ತಾಲೂಕ್ ಪಂಚಾಯತ್ ಸಿಒ ಆಗಿ ಕೂಡ ನೀವು ಕಾರ್ಯನಿರ್ವಹಿಸಬಹುದು. ಇವೇನ್ ಫಸ್ಟ್ PDO ಆದ್ರೆ ತುಂಬಾ ಚಿಕ್ಕ ಏಜ್ಗೆ ಆಗ್ಬಿಟ್ರೆ ಪ್ರಮೋಷನ್ ನಿಮ್ಗೆ ಸಿಗುತ್ತೆ, ಚಾನ್ಸಸ್ ಇರುತ್ತೆ. ಬಟ್ ಅದು ಕೂಡ ನಿಮ್ಮ ಏನ್ ಕೆಲಸ ಇರುತ್ತೆ, ಕಾರ್ಯನಿರ್ವಹಣೆ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ PDO ಹುದ್ದೆ ನಿಜಕ್ಕೂ ಒಂದು ಗುಡ್ ಜಾಬ್, ಒಳ್ಳೆ ಹುದ್ದೆ. ಈ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಹೋಲಿಸಿದ್ರೆ ಇದರಲ್ಲೂ ಕೂಡ ನೀವು ಚೆನ್ನಾಗಿ ಕೆಲಸವನ್ನ ಮಾಡಬಹುದು, ಕಾರ್ಯನಿರ್ವಹಣೆಗೆ ಸೂಕ್ತವಾದ ಸ್ಥಳ ಸಿಕ್ಕರೆ. ಕೆಲವೊಂದು ಪ್ಲೇಸ್ಗಳು ಹಂಗಿರುತ್ತೆ, ಎಲ್ಲಾ ಪ್ಲೇಸ್ಗಳಲ್ಲೂ ಹಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಕೆಲಸಗಳು ಪಾಪ ಜನ ತುಂಬಾ ಸಭ್ಯವಾಗಿ ವರ್ತಿಸ್ತಿರ್ತಾರೆ, ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಅಂಡ್ ನೀವು ಆ ರೆಸ್ಪೆಕ್ಟ್ ಅನ್ನ ಅರ್ನ್ ಮಾಡ್ಕೊಳ್ಬೇಕು, ಜನರೊಂದಿಗೆ ಚೆನ್ನಾಗಿ ಕೆಲಸ ಮಾಡಿ. ಇನ್ನೊಬ್ಬ ಸಾರ್ವಜನಿಕ ಹುದ್ದೆ ದರ್ಜೆ ಅಧಿಕಾರಿ ಆಗಿದೆಯಾ ಅಂತಂದ್ರೆ ಆ ಲೆವೆಲ್ ನ ನಿನ್ನ ಮೈಂಡ್ ಸೆಟ್ ಇರಬೇಕು. ಜನರೊಡನೆ ತುಂಬಾ ಕೂಲ್ ಅಂಡ್ ಕಾಮ್ ಆಗಿ ವರ್ತಿಸ್ಬೇಕು. ನೀವು ಮಾತಾಡುವ ಪದ ಬಳಕೆ ಅದು ತುಂಬಾ ಇಂಪಾರ್ಟೆಂಟ್. ಒಂದು ವರ್ಡ್ ಆ ಕಡೆ ಈ ಕಡೆ ಆದ್ರೂ ದೊಡ್ಡ ದಾಂಧಲೆ ಎದ್ದು ಹೋಗ್ಬಿಡುತ್ತಲ್ಲಿ. ಅದಕ್ಕೆ ಸೊ ಇಷ್ಟು PDO ಹುದ್ದೆ ಬಗ್ಗೆ ನನ್ಗಿರುವಂತ ಮಾಹಿತಿ. ಸೊ ನಾನ್ ಕಂಡಿರುವಂತ ಒಂದಿಷ್ಟು ಸತ್ಯಾಸತ್ಯತೆಗಳು. ಸೊ ಇದನ್ನ ನಿಮ್ಗೆ ತಿಳಿಸಿದ್ದೀನಿ. ಧನ್ಯವಾದಗಳು.